ಕಣ್ಣು ಕೋರೈಸುವಂತಹ ವೈಭೋಗಗಳನ್ನು ಹೊಂದಿರುವ ಅರಮನೆ, ಎಲ್ಲ ಬಗೆಯ ಐಶ್ವರ್ಯ, ಸಂಪತ್ತು, ವೈಭವವನ್ನು ಹೊಂದಿಕೊಂಡು ಮೆರೆಯುತ್ತಿರುವ ಆದಿನಾಥರ ಪುತ್ರ ರತ್ನ ಭರತ ಚಕ್ರವರ್ತಿ. ಭರತೇಶನ ಪುತ್ರ ಆದಿನಾಥರಿಗೆ ಕೇವಲ ಜ್ಞಾನ ಪ್ರಾಪ್ತಿ. ಭರತೇಶನ ಪುಣ್ಯೋದಯದಿಂದ ಶಸ್ತ್ರಾಗಾರದಲ್ಲಿ ಚಕ್ರರತ್ನದ ಉದಯ. ಇದು ಮಹಾನ್ ವಿರಾಗಿ ಬಾಹುಬಲಿಯ ಮಹಾಮಜ್ಜನೋತ್ಸವದ ಹಿನ್ನೆಲೆಯಲ್ಲಿ ನಡೆದ ಪಂಚಮಹಾವೈಭವದ 3ನೇ ದಿನದ ಪ್ರಥಮಾರ್ಧದಲ್ಲಿ ಕಂಡುಬಂದ ದೃಶ್ಯ ವೈಭವ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಾ ಪೂಜಾರಿ. ಧರ್ಮಸ್ಥಳದ ರತ್ನಗಿರಿ ಬೆಟ್ಟದೊಡೆಯ ಭಗವಾನ್ ಬಾಹುಬಲಿಯ ಮಹಾಮಜ್ಜನೋತ್ಸವದ ಹಿನ್ನೆಲೆಯಲ್ಲಿ ನಡೆದ ಪಂಚಮಹಾವೈಭವವು ದಿನದಿಂದ ದಿನಕ್ಕೆ ಅಪಾರ ಜನಮನ್ನಣೆಯನ್ನ ಗಳಿಸಿಕೊಂಡಿತು. 3ನೇ ದಿನದ ಪ್ರಥಮಾರ್ಧದಲ್ಲಿ ಆದಿನಾಥರಿಂದ ಪಟ್ಟಾಭಿಷಿಕ್ತನಾದ ಸುಪುತ್ರ ಭರತೇಶನ ರಾಜ ವೈಭೋಗ ವೇದಿಕೆಯಲ್ಲಿ ಮೇಳೈಸಿತು. ಭರತೇಶನ ಆಸ್ಥಾನದಲ್ಲಿ ಕಲಾವಿದರ ಪ್ರದರ್ಶನ ಚಕ್ರವರ್ತಿಯ ಮನಗೆದ್ದಿತ್ತು. ಬಂಧುಗಳೇ, ಕಾಲ ಯಾರ ಕೈಗೂ ಸಿಗದೆ ನಿರಂತರವಾಗಿ ಸಾಗುತ್ತಲೇ ಇತ್ತು. ಇದೀಗ ವೃಷಭನಾಥರ ಕಾಲ ಮುಗಿದು ಭರತ ಚಕ್ರವರ್ತಿಯ ಕಾಲ ಪ್ರಾರಂಭವಾಗಿದೆ. 16ನೇ ಮನುವಾದ ಭರತೇಶ ಈ ನೆಲದ ಪ್ರಥಮ ಚಕ್ರವರ್ತಿಯಾದ. ಇದೀಗ ವೃಷಭನಾಥರ ಕಾಲ ಮುಗಿದು ಭರತ ಚಕ್ರವರ್ತಿಯ ಕಾಲ ಪ್ರಾರಂಭವಾಗಿದೆ. 16ನೇ ಮನುವಾದ ಭರತೇಶ ಈ ನೆಲದ ಪ್ರಥಮ ಚಕ್ರವರ್ತಿಯಾದ. ಓಹೋ, ಎಲ್ಲವನ್ನ ಹೇಳಿದರೆ ಸ್ವಾರಸ್ಯ ಉಳಿಯುವುದಾದರೂ ಹೇಗೆ? ಇಂದು ಇಲ್ಲಿ ಅಯೋಧ್ಯೆಯಲ್ಲಿ ಏನು ನಡೆಯುತ್ತದೋ ನೋಡೋಣ. ಬನ್ನಿ, ಸಿದ್ಧರಿದ್ದೀರಲ್ಲವೇ? ದೃಶ್ಯಾವಳಿಯನ್ನ ಆರಂಭಿಸೋಣ. ಮನು ಪ್ರಥಮ ಚಕ್ರೇಶ್ವರ ಸುದತಿ ಜನಕ್ಕೆ ರಾಜಮದನ ಚದುರರ ತಲೆವಣಿ ತದ್ಭವ ಮೋಕ್ಷ ಸಂಪದನ ಬಣ್ಣಿಸಲೆನ್ನ ಹವಣೆ ಬಣ್ಣಿಸುವುದೇಕೆ? ಒಮ್ಮೆ ಭರತ ಚಕ್ರವರ್ತಿಯ ಆಸ್ಥಾನದ ವೈಭವವನ್ನು ನೋಡಿ ಬಿಡೋಣ. ತಂದೆ ವೃಷಭನಾಥರಿಂದ ಪಟ್ಟಾಭಿಷಿಕ್ತನಾಗಿದ್ದ ಭರತ ಕೇವಲ ಒಬ್ಬ ರಾಜನಾಗಿರಲಿಲ್ಲ, ರಾಜಾಧಿರಾಜನಾಗಿದ್ದ. ಅಷ್ಟೇ ಅಲ್ಲ, ನವನಿಧಿಗಳಿಗೆ ಒಡೆಯನಾಗಿದ್ದ. ಭರತನ ಆಳ್ವಿಕೆಯ ಕಾರಣದಿಂದಲೋ ಎಂಬಂತೆ ನಾಡು ಸಕಲ ಸಮೃದ್ಧಿಯಿಂದ ಕಂಗೊಳಿಸಿತು. ಎಲ್ಲೆಲ್ಲೂ ಸುಖ ಶಾಂತಿ ನೆಲೆಸಿತು. ಇದೆಲ್ಲವೂ ಪೂರ್ವಜನ್ಮದ ಪುಣ್ಯದ ಫಲವೆಂದು ರಾಜ್ಯದ ಜನರು ಭರತ ಚಕ್ರವರ್ತಿಯನ್ನು ಕೊಂಡಾಡಿದರು. ಅವನು ಆಳುವ ಈ ಸುಂದರ ಸಾಮ್ರಾಜ್ಯವನ್ನು ಭಾರತ ಎಂದು ಕರೆದರು. ಭರತ ಚಕ್ರೇಶ್ವರನ ಪುಣ್ಯ ವಿಶೇಷದಿಂದಲೇ ಚತುರ್ದಶ ರತ್ನಗಳು ಅಯೋಧ್ಯೆಯಲ್ಲಿ ಅಯಾಚಿತವಾಗಿ ಪ್ರಾಪ್ತವಾದವು. ಒಟ್ಟಿನಲ್ಲಿ ಭರತೇಶ ಮತ್ತು ಅವನ ಪ್ರಜೆ ಪರಿವಾರಕ್ಕೆ ಕುಂದು ಕೊರತೆಗಳಿರಲಿಲ್ಲ. ಒಂದೆಡೆ ಲೌಕಿಕವಾಗಿ ಚಕ್ರವರ್ತಿ ಅಪರಿಮಿತ ಸುಖ ಭೋಗದಲ್ಲಿದ್ದರೆ, ಇನ್ನೊಂದೆಡೆ ಆಧ್ಯಾತ್ಮಿಕ ಸಾಧಕನಾಗಿಯೂ ಭರತ ಎಲ್ಲರಿಗೂ ಮಾದರಿಯಾಗಿದ್ದ. ಯೋಗ ಭೋಗ ಸಮನ್ವಯದ ಆದರ್ಶಮಯ ಶ್ರಾವಕ ಬದುಕು ಅವನದ್ದಾಗಿತ್ತು. ಅವನ ಹಿರಿಮೆಯನ್ನು ವರ್ಣಿಸುವುದಕ್ಕೆ ಅಸಾಧ್ಯವಾಗಿತ್ತು.
ಮಹಾಪ್ರಭು ಸುಮಧುರವಾದ ಸಂಗೀತವನ್ನು ಆಲಿಸಿದ್ದಾಯಿತು. ಕವಿ ಮುಖ್ಯರಾದ ದಿವಿಜ ಕಲಾಧರರು ತಮ್ಮ ಕಾವ್ಯಸಿರಿಯನ್ನು ಪ್ರಸ್ತುತಪಡಿಸಲು ಕಾತರರಾಗಿದ್ದಾರೆ. ಪ್ರಭುಗಳು ಅನುಮತಿ ನೀಡಬೇಕು. ಹಾಗೇ ಆಗಲಿ. ಪರಮೇಶನ ಹಿರಿಯ ಕುಮಾರನು, ಪರಮೇಶನ ಹಿರಿಯ ಕುಮಾರನು, ನರಲೋಕಕ್ಕೊಬ್ಬನೇ ರಾಯ. ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ, ಮುರಿದು ಕಣ್ಣಿಟ್ಟರೆ ಕ್ಷಣಕ್ಕೆ ಮುಕ್ತಿಯ ಕಾಂಬ. ಭರತ ಚಕ್ರಿಯು ಹೇಳಲಳವೇ, ಭೋಗ ವಿಚಾರವು ಬೇಕು, ನೃಪತಿಗಾತ್ಮ ವಿಚಾರವು ಬೇಕು. ಭೋಗ ವಿಚಾರವು ಬೇಕು, ನೃಪತಿಗಾತ್ಮ ವಿಚಾರವು ಬೇಕು. ರಾಗರಸಿಕನಾಗಬೇಕು ಭಾವಿಸೆ, ವೀತರಾಗರಸಿಕನಾಗಬೇಕು. ಕೊಡಬೇಕು, ಕೊಡುವಲ್ಲಿ ಪಾತ್ರವರಿಯಬೇಕು. ನುಡಿಬೇಕು, ಮೌನವೂ ಬೇಕು. ಬಡವನಂತಿರಬೇಕು, ಪ್ರಭುವಿನಂತಿರಬೇಕು. ನಡೆಯುವುದು ಜಾತಿ ಕ್ಷತ್ರಿಯರ. ಕವಿ ಮುಖ್ಯರಾದ ದಿವಿಜ ಕಲಾಧರರು ಬಹಳ ಸೊಗಸಾಗಿ ಮಹಾರಾಜರ ಮನಕ್ಕೆ ಆನಂದವನ್ನು ಉಂಟು ಮಾಡುವಂತೆ ತಮ್ಮ ಕಾವ್ಯವನ್ನು ಪ್ರಸ್ತುತಪಡಿಸಿದ್ದಾರೆ. ಪ್ರಭು, ತಮ್ಮ ನಾಮಾಂಕಿತನಿಂದಲೇ ಪ್ರಸಿದ್ಧವಾದ ಭರತನಾಟ್ಯವನ್ನು ಪ್ರದರ್ಶಿಸಲು ನರ್ತಕಿಯರು ಉತ್ಸುಕರಾಗಿದ್ದಾರೆ. ಬಹಳ ಸಂತೋಷ.
ನೀವು ಮಹಾಜ್ಞಾನಿ. ವಿವಿಧ ಕಲಾಧರ ಹೇಳಿದಂತೆ ಆಧ್ಯಾತ್ಮ ವಿಚಾರದಲ್ಲಿ ಹಂಸಕಲಾ ಪ್ರವೀಣರು, ಆಧ್ಯಾತ್ಮ ರಸಿಕರು. ಅದಕ್ಕೆ ಅಲ್ಲವೇ ಜನರು ನಿಮ್ಮನ್ನು ಉಂಡು ಉಪವಾಸಿ ಬಳಸಿ ಬ್ರಹ್ಮಚಾರಿ ಎಂದು ಹೇಳುವುದು. ಸ್ವಾಮಿ, ನನ್ನದು ಎಲ್ಲಕ್ಕಿಂತ ಮುಖ್ಯವಾದ ಸುದ್ದಿ. ನಾನು ಅದನ್ನ ಮೊದಲು ಹೇಳಬೇಕು. ಮಹಾಸ್ವಾಮಿ, ನನ್ನಲ್ಲಿ ಒಂದು ಮಹತ್ತರವಾದ ಸುದ್ದಿ ಇದೆ. ಅದನ್ನು ಮೊದಲು ನಾನು ಹೇಳಬೇಕು. ಇದು ಧರ್ಮಕ್ಕೆ ಸಂಬಂಧಿಸಿದ್ದು. ಧರ್ಮವೇ ಪ್ರಧಾನವಲ್ಲೇ? ಪ್ರಭು ಪ್ರಭು, ನಾನು ತಂದ ಸುದ್ದಿಯನ್ನು ನೀವು ಕೇಳಿದ್ರೆ ಸಂತೋಷ ಪಡ್ತೀರಿ, ಸಂಭ್ರಮಿಸ್ತೀರಿ. ಆದ್ದರಿಂದ ಮೊದಲು ನೀವು ನನಗೆ ನಿವೇದಿಸಿಕೊಳ್ಳಲು ಅವಕಾಶ ಮಾಡಿಕೊಡ್ಬೇಕು. ಮೊದಲು ನಾನು ಹೇಳಬೇಕು. ನೀವು ಹೀಗೆ ಅವಸರ ಮಾಡಿದರೆ ಹೇಗೆ? ತಾಳ್ಮೆ ಇರಲಿ. ಮೊದಲು ಪುರೋಹಿತರು ಅದೇನೆಂದು ಹೇಳಲು, ಆ ಬಳಿಕ ಸೈನಿಕ ತನ್ನ ಸುದ್ದಿಯನ್ನು ನಿವೇದಿಸಲಿ. ನೋಡಮ್ಮ, ನೀನು ಕೊನೆಯಲ್ಲಿ ನಿನ್ನ ಶುಭ ಸುದ್ದಿಯನ್ನು ಹೇಳು. ಮಹಾರಾಜ ಮಹಾರಾಜ, ಶುಭ ಸುದ್ದಿ ಮಹಾರಾಜ, ಶುಭ ಸುದ್ದಿ. ಅಲ್ಲಿ ದೂರದ ವನ ಪ್ರದೇಶದಲ್ಲಿ ತಪೋನಿರತರಾಗಿದ್ದ ನಮ್ಮ ಒಡೆಯ ವೃಷಭನಾಥನಿಗೆ ಕೇವಲ ಜ್ಞಾನ ಪ್ರಾಪ್ತವಾಗಿದೆ. ಅಲ್ಲಿ ದೇವತೆಗಳು, ಮಾನವರು, ಗಂಧರ್ವ, ಕಿನ್ನರ, ಕಿಂ ಪುರುಷರೆಲ್ಲರೂ ಸೇರಿ ಸಂಭ್ರಮಿಸುತ್ತಿದ್ದಾರೆ. ಮಹಾರಾಜ ಮಹಾರಾಜ, ಸಮಾಸರಣ ರಚನೆಯಾಗುತ್ತಿದೆ ಒಡೆಯ. ಆಹಾ, ಎಂತಹ ಮಹತ್ವದ ಸುದ್ದಿ ಹೇಳಿದಿರಿ ಪುರೋಹಿತರೆ. ನನ್ನ ಅಪ್ಪಾಜಿ ವೃಷಭನಾಥರಿಗೆ ಕೇವಲ ಜ್ಞಾನ ಪ್ರಾಪ್ತವಾಯಿತೆ. ಸಂತೋಷವಾಯಿತು. ಸಜ್ಜಾತಿ ಪರಮಸ್ಥಾನ, ಸದ್ಗೃಹಸ್ಥ ಪರಮಸ್ಥಾನ, ಪಾರಿವ್ಯಾಜ ಪರಮಸ್ಥಾನ, ಸುರೇಂದ್ರ ಪರಮಸ್ಥಾನ, ಸಾಮ್ರಾಜ್ಯ ಪರಮಸ್ಥಾನ, ಪರಮಾರಿತ್ಯ ಪರಮಸ್ಥಾನ, ಪರಮ ನಿರ್ವಾಣ ಸ್ಥಾನ, ಪರಮ ನಿರ್ವಾಣ ಸ್ಥಾನ. ಮಹಾರಾಜ ಮಹಾರಾಜ, ನಾನೂ ಒಂದು ಶುಭ ಸುದ್ದಿ ತಂದಿದ್ದೇನೆ. ಏನದು ಹೇಳು. ಅಲ್ಲಿ ನಮ್ಮ ಆಯುಧಾಗಾರದಲ್ಲಿ ಚಕ್ರ ರತ್ನ ಒಂದು ಹುಟ್ಟಿಕೊಂಡಿದೆ. ಚಕ್ರರತ್ನ? ಅಸಾಮಾನ್ಯ ಸಾಮರ್ಥ್ಯವುಳ್ಳ ಚಕ್ರರತ್ನ. ಶಸ್ತ್ರಾಗಾರದಲ್ಲಿ ಅದು ತಾನಾಗಿ ಹುಟ್ಟಿಕೊಂಡಿತ್ತು ಪ್ರಭು. ಸೂರ್ಯನಂತೆ ಪ್ರಕಾಶಿಸುತ್ತಿದೆ. ಅದನ್ನು ನೋಡಲು ಎರಡು ಕಣ್ಣು ಸಾಲದು ಪ್ರಭು. ಅಲ್ಲಿ ನಮ್ಮ ಸೇನಾಧಿಪತಿಗಳು, ಸೈನಿಕರು ಎಲ್ಲರೂ ಚಕ್ರರತ್ನವನ್ನು ಕಂಡು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ತಾವೂ ಒಮ್ಮೆ ಅತ್ತ ಕಡೆ ಚಿತ್ತೈಸಿ ಆ ಚಕ್ರರತ್ನವನ್ನು ಕಣ್ತುಂಬಿಕೊಳ್ಳಬೇಕು ಪ್ರಭು. ಆಗಲಿ, ಬಹಳ ಸಂತೋಷದ ಸುದ್ದಿಯನ್ನು ತಂದಿದ್ದೀಯ, ತೆಗೆದುಕೋ. ಮಹಾಪ್ರಭು ಮಹಾಪ್ರಭು, ಅಂತಃಪುರದ ಎಡೆಯಿಂದ ನಿಮಗಾಗಿ ಸಂತಸದ ಸುದ್ದಿಯನ್ನು ತಂದಿದ್ದೇನೆ. ಹೇಳು. ತಮ್ಮ
ನಮ್ಮ ರಾಣಿವಾಸದಲ್ಲಿ ಪುತ್ರರತ್ನವೊಂದರ ಪ್ರಾಪ್ತಿಯಾಗಿದೆ. ರಾಣಿ ಸುಭದ್ರಾದೇವಿಯವರು ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಹುಣ್ಣಿಮೆಯ ಚಂದ್ರನಂತೆ ಹೊಳೆಯುವ ಆ ಮಗು ನಾಡಿನ ಮಹಾಭಾಗ್ಯದಂತೆ ಕಂಗೊಳಿಸುತ್ತಿದ್ದಾರೆ ಮಹಾಪ್ರಭು. ಆಹಾ ಆಹಾ, ಎಷ್ಟು ಸಿಹಿಯಾದ ಸುದ್ದಿಯನ್ನು ತಂದಿದ್ದೀಯ. ತಗೋ ಬಹುಮಾನ. ಸಭಾಸದರೇ, ಪ್ರಜಾಜನರೇ, ಆನಂದವಾಯಿತು, ಮಹದಾನಂದವಾಯಿತು. ನನ್ನ ಭಾಗ್ಯ ವಿಶೇಷದಿಂದ ಏಕಕಾಲಕ್ಕೆ 3 ಶುಭ ಸಮಾಚಾರಗಳನ್ನು ಕೇಳುವಂತಾಯಿತು. ಧರ್ಮ, ಅರ್ಥ, ಕಾಮ, ಪುರುಷಾರ್ಥಗಳು ಏಕಕಾಲಕ್ಕೆ ಪ್ರಾಪ್ತಿಯಾದ ಹಾಗಾಯಿತು. ಇದರಲ್ಲಿ ಧರ್ಮವೇ ಪ್ರಧಾನವಾದುದು. ಆದುದರಿಂದ ಅರಿಹಂತರಾದ ಅಪ್ಪಾಜಿಗೆ ಮೊದಲು ನಾನು ವಂದಿಸಿದೆ. ಇನ್ನು ಧರ್ಮವೃಕ್ಷದ ಫಲದಂತಿರುವುದೇ ಅರ್ಥ, ಹಾಗೂ ಆ ಹಣ್ಣಿನ ರಸದಂತಿರುವುದೇ ಕಾಮ. ಆದುದರಿಂದ ಸಮವಸರಣದಲ್ಲಿ ಜಿನೇಶ್ವರರ ದರ್ಶನಗೈದು ಭಾವಪೂಜೆ ಮಾಡಿದ ಬಳಿಕ ಆಯುಧಾಗಾರಕ್ಕೆ ತೆರಳಿ ಚಕ್ರರತ್ನವನ್ನು ಪೂಜಿಸುತ್ತೇನೆ. ಕೇವಲ ಜ್ಞಾನವನ್ನು ಪ್ರಾಪ್ತಿ ಮಾಡಿಕೊಂಡ ಪರಮ ಪವಿತ್ರವಾದ ಕೈಲಾಸಗಿರಿಯ ಕಡೆಗೆ ಮುಖ ಮಾಡಿ ನಿಂತು ಭಕ್ತಿಯಿಂದ ಸಮವಸರಣದಲ್ಲಿ ವಿರಾಜಮಾನರಾದ ಚತುರ್ಮುಖ ಬ್ರಹ್ಮರಾದ ಆದಿ ಜಿನೇಶ್ವರ ಅರಿಹಂತ ಪರಮೇಷ್ಠಿಗಳಿಗೆ ಭಕ್ತಿಯಿಂದ ಕೈ ಮುಗಿದು ಪೂಜೆ ಸಲ್ಲಿಸಿ ಚಕ್ರವರ್ತಿ ಭರತ ಮಹಾರಾಜರು ಇತ್ತ ಕಡೆಯೇ ಬರುತ್ತಿದ್ದಾರೆ. ಪೂರ್ವಜನ್ಮದ ಪುಣ್ಯ ಫಲದಿಂದ ಪ್ರಾಪ್ತಿಯಾದ ಚಕ್ರರತ್ನವನ್ನು ಪೂಜಿಸಿದೆ. ಇಷ್ಟೇ ಸಾಲದು,
9 ದಿನಗಳವರೆಗೆ ಇದನ್ನು ಉತ್ಸವವಾಗಿ ಆಚರಿಸಲ್ಪಡಬೇಕೆಂದು ಆದೇಶಿಸಿದ್ದೇನೆ. ಈ 9 ದಿನಗಳ ಉತ್ಸವ ನವರಾತ್ರಿ ಉತ್ಸವವೆಂದು ಪ್ರಸಿದ್ಧವಾಗಲಿ. ನಿತ್ಯ ಚಕ್ರರತ್ನದ ಪೂಜೆ ಸಂಭ್ರಮದಿಂದ ನಡೆಯಲಿ. ಧರ್ಮ ಅರ್ಥಗಳ ಬಳಿಕ ಕಾಮ ಪುರುಷಾರ್ಥವೂ ಮುಖ್ಯ. ಆದುದರಿಂದ ನವಜಾತ ಶಿಶುವಿನ ಅವಲೋಕನಗೈದು ಪುತ್ರರತ್ನ ಪ್ರಾಪ್ತಿಯ ಸಂಭ್ರಮಾಚರಣೆಗೈಯುತ್ತೇನೆ. ಅಯೋಧ್ಯೆಯ ಅರಮನೆಯಲ್ಲಿ ಸಂಭ್ರಮವೋ ಸಂಭ್ರಮ. ಮಗುವಿನ ನಾಮಕರಣದ ಸಡಗರ. ಅಯೋಧ್ಯೆಯ ಉತ್ತರಾಧಿಕಾರಿಯಾಗುವ ಪುತ್ರರತ್ನ ಇದು. ಆದ್ದರಿಂದಲೇ ಭರತ ಚಕ್ರವರ್ತಿ ಅರ್ಕಕೀರ್ತಿ ಎಂದು ಮಗುವಿಗೆ ನಾಮಕರಣ ಮಾಡಿದ್ದಾನೆ. ಅರ್ಕಕೀರ್ತಿ, ಸೂರ್ಯನಂತೆ ಕೀರ್ತಿಶಾಲಿ. ಆಹಾ, ಎಂತಹ ಸುಂದರ ಹೆಸರು. ಅಯೋಧ್ಯೆಯ ಉತ್ತರಾಧಿಕಾರಿಯಾಗಲಿರುವ ಈ ಮಗು ಅರ್ಕಕೀರ್ತಿಗೆ ನೀವೆಲ್ಲರೂ ಶುಭವಾಗಲೆಂದು ಹರಸಿರಿ. ನಿಮ್ಮ ಹಾರೈಕೆ ಎಂದೂ ಹುಸಿಯಾಗದು. ಪುರೋಹಿತ ರತ್ನರೆನಿಸಿದ ಬುದ್ಧಿಸಾಗರರೇ, ತಾವೇನೋ ಚಿಂತೆಯಲ್ಲಿ ಇರುವಂತಿದೆ. ಹೇಳ ಬಯಸಿದ್ದೀರಿ, ಸಂಕೋಚ ಇಲ್ಲದೆ ಹೇಳಿ. ಏನದು ಹೇಳಿ. ಮಹಾಪ್ರಭು, ತಮ್ಮ ಭಾಗ್ಯದಿಂದ ಪುತ್ರರತ್ನ ಸೇರಿದಂತೆ ಎಲ್ಲಾ ರತ್ನಗಳು ತಮಗೆ ಪ್ರಾಪ್ತಿಯಾಗಿವೆ. ಈ ಸಡಗರದಲ್ಲಿ ತಾವು ಮೈಮರೆತಿದ್ದೀರಿ. ನನ್ನ ಮಾತು ಉದ್ದಡತನವೆನಿಸಿದರೆ ಕ್ಷಮಿಸಿ ಪ್ರಭು. ಈಗ ನಾವು ಮಾಡಲೇಬೇಕಾದ ಬಹುಮುಖ್ಯ ಕಾರ್ಯಗಳಿವೆ. ಅದರ ಕಡೆಗೂ ಗಮನ ಹರಿಸಬೇಕು ಪ್ರಭು. ಏನದು ಹೇಳಿ. ಒಡೆಯ, ತಮ್ಮ ಪುಣ್ಯ ಭಾಗ್ಯದಿಂದ ಚತುರ್ದಶ ರತ್ನಗಳು ಪ್ರಾಪ್ತವಾಗಿವೆ. ಸೌನಂದಕವೆಂಬ ಖಡ್ಗರತ್ನ, ಚಂಡವೇಗವೆಂಬ ದಂಡರತ್ನ, ವಜ್ರಮಯವೆಂಬ ಚರ್ಮರತ್ನ, ಚೂಡಾಮಣಿ ಎಂಬ ಮಣಿರತ್ನ, ಅತಿಶಯವಾದ ಕಾಂತಿಯುಳ್ಳ ಚಿಂತಾಜನನಿ ಎಂಬ ಕಾಕಿನಿ ರತ್ನ, ವಿಜಯಾರ್ಥ ಪರ್ವತ ಎಂಬ ಗಜರತ್ನ, ಪವನಂಜಯ ಎಂಬ ಅಶ್ವರತ್ನ, ಸೂರ್ಯಪ್ರಭಾ ಎಂಬ ಛತ್ರರತ್ನ, ಹೀಗೆ 13 ರತ್ನಗಳ ಬಳಿಕ ಇದೀಗ ಪ್ರಾಪ್ತವಾಗಿರುವುದೇ ಸ್ವಯಂ ಪ್ರೇರಣೆಯಿಂದ ಮಂಡಲವನ್ನು ಸುತ್ತಬಲ್ಲ ಚಕ್ರರತ್ನ. ಆ ಚಕ್ರರತ್ನ ಷಟ್ಖಂಡಗಳನ್ನು ಸಂದರ್ಶಿಸುವ ಉತ್ಸುಕತೆಯಿಂದ ಕಂಗೊಳಿಸುತ್ತಿದೆ ನೋಡಿ ಪ್ರಭು. ಒಬ್ಬ ಮಹಾರಾಜನ ಆಯುಧಾಗಾರದಲ್ಲಿ ಚಕ್ರರತ್ನ ಪ್ರಾಪ್ತವಾಗಿದೆ ಎಂದರೆ ಅರ್ಥವೇನು? ಅವನು ಷಟ್ಖಂಡಾಧಿಪತಿಯಾಗುವ ಪುಣ್ಯ ಪ್ರಾಪ್ತಿಯಾಗಿದೆ ಎಂದರ್ಥವಲ್ಲವೇ? ಆದರೆ ಈ ಪ್ರಾಪ್ತಿ ಸುಮ್ಮನಿರುವುದರಿಂದ ಆಗುವುದಿಲ್ಲ. ಪುರುಷಾರ್ಥ ಬೇಕು. ಧರ್ಮ, ಅರ್ಥ, ಕಾಮ, ಮೋಕ್ಷಗಳೆಲ್ಲವೂ ಪುರುಷಾರ್ಥದಿಂದಲೇ ಸಿದ್ಧಿಸುವುದು ತಾನೇ. ಹೀಗಾಗಿ ಚಕ್ರರತ್ನಕ್ಕೆ ನವರಾತ್ರಿ ಪೂಜೆಯಾಗಿದೆ. ಮಳೆಗಾಲ ಕಳೆದು ದಿಗ್ವಿಜಯಕ್ಕೆ ಸೂಕ್ತವಾದ ಬೆಳೆಕಾಲ ಬಂದಿದೆ. ಷಟ್ಖಂಡಗಳ ದಿಗ್ವಿಜಯ ಕೈಗೊಳ್ಳುವುದಕ್ಕೆ ಇದು ಸೂಕ್ತ ಕಾಲ. ಆದುದರಿಂದ ರಾಜಧರ್ಮವನ್ನು ನೆನೆದು ಸೂಕ್ತ ಆದೇಶವನ್ನು ನೀಡಬೇಕೆಂದು ಪ್ರಾರ್ಥಿಸುತ್ತೇನೆ ಮಹಾಪ್ರಭು. ಬುದ್ಧಿಸಾಗರರೇ, ನಿಮ್ಮ ಸಮಯೋಚಿತವಾದ ಸಲಹೆ ಅತ್ಯಂತ ಸೂಕ್ತವಾಗಿದೆ. ಭಲೆ ಭಲೆ. ಮಹಾಪ್ರಭು, ಆಧ್ಯಾತ್ಮದಲ್ಲಿ ವಿಶೇಷ ಅಭಿರುಚಿಯುಳ್ಳ ನೀವು ಪ್ರತಿದಿನ ಪ್ರತಿಕ್ಷಣ ಆತ್ಮಕಲ್ಯಾಣದ ಚಿಂತಕರಾಗಿದ್ದೀರಿ. ನಮ್ಮ ಒಡೆಯ
ಭೋಗದಲ್ಲಿದ್ದೂ ಯೋಗಿಯಾಗಿರುವ ರಾಜಶ್ರೀ ಎಂಬುದು ನಮಗೆ ಬಲು ಹೆಮ್ಮೆಯ ಸಂಗತಿ. ಆದರೆ ಪ್ರಭು, ಚಕ್ರವರ್ತಿಯಾದ ತಾವು ಕ್ಷತ್ರಿಯ ಧರ್ಮವನ್ನು ರಾಜಧರ್ಮವಾಗಿ ಪಾಲಿಸಬೇಕಾದುದು ಅನಿವಾರ್ಯವಾಗಿದೆ. ಆದುದರಿಂದ ಈ ಹೊತ್ತಿನಲ್ಲಿ ಹಿಂಸೆಯ ಬಗ್ಗೆ ಚಿಂತಿಸದೆ ನಮ್ಮ ದಿಗ್ವಿಜಯ ಅಹಿಂಸಾತ್ಮಕವಾಗಿರಲಿ ಎಂಬ ಶುಭ ಸಂಕಲ್ಪಗೈದು ಚಕ್ರರತ್ನವನ್ನು ಮುಂದಿಟ್ಟುಕೊಂಡು ಷಟ್ಖಂಡಗಳಿಗೆ ಸಾಗುವುದು ಒಳಿತು ಮತ್ತು ಆ ಮೂಲಕ ಷಟ್ಖಂಡಗಳಲ್ಲಿ ಸತ್ಯ, ನ್ಯಾಯ, ನೀತಿ, ಧರ್ಮಗಳನ್ನು ಪಸರಿಸುವುದು ಉತ್ತಮ ಎಂಬುದು ನನ್ನ ಅಭಿಪ್ರಾಯ ಸ್ವಾಮಿ. ಆಗಲಿ ಬುದ್ಧಿಸಾಗರರೇ, ಹಾಗೆಯೇ ಮಾಡೋಣ. ನೀವು ಸದಾ ನಮ್ಮೊಂದಿಗಿರಿ. ಸೈನ್ಯ ಸಿದ್ಧಗೊಳಿಸುವಂತೆ ನನ್ನ ಆದೇಶವನ್ನು ಸೇನಾ ನಾಯಕರಿಗೆ ತಿಳಿಸಿ. ಜ್ಯೋತಿಷಿಗಳನ್ನು ಕರೆಸಿ ಶುಭ ದಿನ, ಶುಭ ಗಳಿಗೆಯನ್ನು ಸೂಚಿಸುವಂತೆ ಹೇಳಿ. ನವರಾತ್ರಿ ಮುಗಿದು ನಾಡಿನ ದಶಮಿಯ ದಿನವೇ ನಮ್ಮ ದಿಗ್ವಿಜಯಕ್ಕೆ ಶುಭದಾಯಕವೆಂದು ಭಾವಿಸುತ್ತೇನೆ ಮತ್ತು ಅದು ನಮ್ಮ ಪಾಲಿಗೆ ವಿಜಯದಶಮಿಯಾಗಲಿ. ಸಕಲ ಸಿದ್ಧತೆಗಳು ಆಗುವ ಹೊತ್ತಿಗೆ ನಾವು ಬಸದಿಯ ದರ್ಶನಗೈದು ಗುರು ಹಿರಿಯರಿಗೆ ವಂದಿಸಿ ಬರುತ್ತೇನೆ. ನಮ್ಮ ದಿಗ್ವಿಜಯದ ಆರಂಭವನ್ನು ಸರ್ವರಿಗೂ ತಿಳಿಸಿ. ಯಾತ್ರೆಯಲ್ಲಿದ್ದಾರೆ. ಎಲ್ಲರೂ ಕಪ್ಪ ಕಾಣಿಕೆಗಳನ್ನು ಸಲ್ಲಿಸಿ
ಎಸ್, ಇದಿಷ್ಟು ಪಂಚಮಹಾವೈಭವದ 3ನೇ ದಿನದ ಪ್ರಥಮಾರ್ಧದಲ್ಲಿ ನಡೆದ ಕಾರ್ಯಕ್ರಮ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಮಾಹಿತಿಗಳೊಂದಿಗೆ ಮತ್ತೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ V4 News 24/7. ಇದು ಮುನ್ನುಡಿ ಮುನ್ನಡೆಗಾಗಿ.